ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳಿ ಶಿವು, ಯಾಕೆ ನಿಲ್ಲಿಸ್ಬಿಟ್ರಿ? ಹೇಳಿದ್ನಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟು ನಿಮಗೆ ಎಲ್ಲಾ ರೀತಿ ಸೆಕ್ಯೂರಿಟಿ ಕೊಡುತ್ತೆ ಅಂತ. ಹೇಳಿ ಸರ್. ಆ್ಯಕ್ಚುಲಿ ನನಗೆ ನಮ್ಮ ಫ್ಯಾಮಿಲಿ ಬಗ್ಗೆನೇ ತುಂಬ ಭಯ ಆಯಿತು ಸರ್. ಈಗ ನೀವು ನಮ್ಮ ಫ್ಯಾಮಿಲಿಗೆ ಸೆಕ್ಯೂರಿಟಿ ಕೊಡ್ತೀನಿ, ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ಮೇಲೆ ನನಗೀಗ ಧೈರ್ಯ ಬಂತು ಸರ್. ಅದೇ ಸರ್, ಮೊನ್ನೆಯಿಂದ ಟಿ ವಿಲಿ ತೋರಿಸ್ತಾ ಇದ್ದೀರಲ್ಲ, ಬೆಂಗಳೂರಿಗೆ ಒಬ್ಬ ಡಾನ್ ಬಂದಿದ್ದಾನೆ ಅಂತ. ಮೊನ್ನೆ ರಾತ್ರಿ ಕತ್ಲಲ್ಲಿ ಕರಿ ಬೆಡ್ಶೀಟ್ ಹಾಕ್ಕೊಂಡು ಕರಿ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡು ಒಬ್ಬ ಓಡೋಗ್ತಾ ಇದ್ದ ಸರ್. ಆ ಡಾನು ಅವನೇ ಇರಬೇಕು ಅಂತ ನನ್ನ ಅನುಮಾನ ಸರ್. ಕತ್ಲು? ಹೌದು ಸರ್. ಕರಿ ಬೆಡ್ಶೀಟು? ಹೌದು ಸರ್. ಕರಿ ವೆನಿಟಿ ಬ್ಯಾಗ್ ಹಿಡ್ಕೊಂಡು ಓಡ್ತಿದ್ದ? ಹೌದು ಸರ್. ಇದು ಇನ್ಫಾರ್ಮೇಶನ್? ಹೌದು ಸರ್. ಎದ್ದಾಡ್ರಿ ಮೇಲೆ. ಇನ್ನು ನನ್ನ ಟೈಮ್ ವೇಸ್ಟ್ ಮಾಡಕ್ಕೆ ಅಂತ ಬರ್ತೀರಾ ಇಲ್ಲಿ? ಗೆಟ್ ಔಟ್ ಆಯ್ತು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೇ ಗಿರಿ ನಡೆದಿದ್ದು ಸರ್. ನಾನು ನೋಡಿದ ಕ್ರಿಮಿನಲ್ ಬಗ್ಗೆ ಹೇಳಿದಕ್ಕೆ ನೀವೇ ಗೆಟ್ ಔಟ್ ಅಂದ್ಬಿಟ್ಟು ಈಗ ನಮ್ಮನೆಗೆ ಉಳ್ಕೊಂಡ್ ಬಂದಿದ್ದೀರಲ್ಲ ಸರ್. ನಮ್ಮನೇಲಿ ಯಾರು ಕ್ರಿಮಿನಲ್ ಇಲ್ಲ ಸರ್. ಹೌದಾ? ಹಾಗಾದ್ರೆ ಇವನ್ ಯಾರು? ಯಾಕ್ರಿ ಸುಮ್ನಾದ್ರಿ? ಹೇಳ್ರಿ, ಇವನ್ ಯಾರು? ಸರ್ ಸರ್ ಇವನು ನನ್ನ ಫ್ರೆಂಡ್ ಸರ್. ಇವನು ಮಹೇಶ್ ಅಂತ ಹೇಳಿದ್ನಲ್ಲ ಸರ್. ಸರ್ ಇವನು ತುಂಬ ಒಳ್ಳೆ ವ್ಯಕ್ತಿ ಸರ್. ನನ್ನ ದೋಸ್ತು ಸರ್. ಇವನು ನನ್ನ ಜಿಗಿರಿ ಸರ್. ಇವನು ಕ್ರಿಮಿನಲ್ ಅಲ್ಲ ಸರ್. ನಮ್ಮ ಮನೆಯವ್ರಿಗೆಲ್ಲ ಗೊತ್ತು ಸರ್. ಇವನು ಅಪ್ಪ ಗಿರಿ ಹೇಳಿ ಹೇಳಿ. ತಡಿಯೋ ಇನ್ಸ್ಪೆಕ್ಟ್ರೇ, ಇವನು ನಮಗೆ ಗೊತ್ತಿರೋ ಹುಡುಗ, ತುಂಬ ಒಳ್ಳೆ ಮನುಷ್ಯ. ನೀವು ಹುಡುಕ್ತಿರೋ ಕ್ರಿಮಿನಲ್ ನಮ್ಮನೆಗೆ ಯಾಕೆ ಬರ್ತಾನೆ? ಕೇಳಿಸ್ಕೊಂಡ್ರ ಸರ್? ಕೇಳಿಸ್ಕೊಂಡ್ರ? ಹಿರಿಯರು ಹೇಳಿದ್ರಲ್ಲ ಸರ್. ಅಲ್ಲ ಸರ್, ಇಷ್ಟಕ್ಕೂ ನಮ್ಮನೇಲಿ ಕ್ರಿಮಿನಲ್ ಇದ್ದಿದ್ರೆ ನಾನೇ ಬಂದು ಕಂಪ್ಲೇಂಟ್ ಕೊಡ್ತಾ ಇರ್ಲಿಲ್ವಾ ಸರ್? ನಮ್ಮನೇಲಿ ಕ್ರಿಮಿನಲ್ ಇದ್ದಾನೆ ಅಂತ ಯಾರು ಸರ್ ನಿಮ್ಗೆ ಹೇಳಿದ್ದು? ನಾನೇ. ಲೂಸಾ ನೀನು? ಯಾಕೆ ಕರೆದೆ ಅವ್ರನ್ನ? ಮಾಡಕ್ ಕೆಲಸ ಇಲ್ವಾ ನಿಂಗೆ? ಶೋ, ಸಮಾಧಾನ ಮಾಡ್ಕೊ. ಸಾಕು ಕಣ, ಸಾಕು. ಈ ಹೋರಾಟ, ಈ ಹೊಡೆದಾಟ ನನಗೂ ಸಾಕಾಗಿ ಹೋಗಿದೆ. ಜೀವನದಲ್ಲಿ ಅವತ್ತು ಓಡಕ್ ಶುರು ಮಾಡಿದವನು ಇವತ್ತುವರೆಗೂ ಓಡ್ತಾನೆ ಇದ್ದೀನಿ. ನನಗೂ ಸಾಕಾಗತ್ತಲ್ವೇನೋ? ನನ್ನ ಆಸೆ, ನನ್ನ ಆಕಾಂಕ್ಷೆ, ನನ್ನ ಭವಿಷ್ಯ, ಇದಕ್ಕೋಸ್ಕರ ಎಲ್ಲದನ್ನೂ ಬಲಿ ಕೊಟ್ಟಿದ್ದೀನಿ. ಇನ್ನು ನನ್ನ ಹತ್ರ ಸಾಧ್ಯ ಇಲ್ಲ. ಇದರಿಂದ ಎಲ್ಲರಿಗೂ ತೊಂದರೆ ಕೊಟ್ಟಿದ್ದೀನಿ. ಅದರಲ್ಲೂ ನಿನಗೆ ನಾನು ತುಂಬಾ ನೋವು ಕೊಟ್ಟಿದ್ದೀನಿ. ಏನು? ನಿನ್ನಿಂದ ನನಗೆ ನೋವಾ? ಮುಚ್ಚಬಾಯ್. ನೋಡು, ನನ್ನ ಜೀವನನ ಕಟ್ಕೊಡೋದಕ್ಕೆ ನೀನು ಎಷ್ಟು ಸಹಾಯ ಮಾಡಿದ್ಯಾ ಅಂತ, ಅದರಲ್ಲಿ ನಿನ್ನಿಂದ ನನಗೆ ನೋವಾ? ನಾನ್ಸೆನ್ಸ್. ಸುಳ್ಳು ಹೇಳ್ಬೇಡ ನೀನು. ನನಗೆ ಗೊತ್ತು. ನಾನು ಫೋನಲ್ಲಿ ಮಾತಾಡೋದನ್ನ ನೀನು ಕೇಳಿಸ್ಕೊಂಡು ನೊಂದ್ಕೊಂಡು ಹೋಗಿದ್ದನ್ನ ನಾನು ನೋಡಿದ್ದೀನಿ. ನನ್ನ ಫ್ರೆಂಡೇ ಭೂಗತ ಪಾದಕಿನ ಅವ್ನು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಅನ್ಯಾಯ ದಾರಿ ಸಂಪಾದನೆ ಮಾಡಿರೋದು ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ? ಶಿವು, ನನ್ನ ಬಿಸ್ನೆಸ್ ಲಾಸ್ ಆದಮೇಲೆ ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ತಪ್ಪು ಹೆಜ್ಜೆ ಇಟ್ಟೆ. ಆ ಹೆಜ್ಜೆ ಇಟ್ಟಿದ್ದು ಮಾತ್ರ ಗೊತ್ತು ನನಗೆ. ಈ ಭೂಗತ ಜಗತ್ತಿಗೆ ನನ್ನ ಎಂಟ್ರಿ ಆಯಿತು. ವರ್ಷಗಳು ಕಳೀತಾ
ನನಗೆ ಗೊತ್ತಿಲ್ಲದಾಗೆ ನನ್ನ ಹತ್ರ ಏನೇನೋ ಕೆಲಸಗಳನ್ನ ಮಾಡಿಸ್ಬಿಡ್ತು. ನೋಡ್ತಾ ನೋಡ್ತಾ ಇದ್ದಾಗೆ ನನ್ನನ್ನು ಸ್ಮಗ್ಲರ್, ಡೀಲರ್, ಡಾನ್ ಹೀಗೆ ಏನೇನೋ ಹೆಸರಿಂದ ಕರೆಯೋಕ್ಕೆ ಶುರು ಮಾಡಿದ್ರು. ಅದರ ಆಚೆಗೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದ್ದು ಈ ಮನೆಗೆ ಬಂದ್ಮೇಲೆ, ನಿಮ್ಮನ್ನೆಲ್ಲ ನೋಡಿದ್ಮೇಲೆ. ಅಂಕಲ್, ಅತ್ಗೆ, ಸ್ಕಂದ, ಪ್ರಣಿ, ನೀವೆಲ್ಲ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀರಾ ಗೊತ್ತಾ? ನಿಮ್ಮನ್ನ ನೋಡಿದ್ಮೇಲೆ ನನಗೆ ಗೊತ್ತಾಗಿತ್ತು ಒಂದೇ, ಈ ಹಣ, ಆಸ್ತಿ, ಅಂತಸ್ತು ಏನೂ ಅಲ್ಲ ಕಣ. ಈ ಪ್ರಪಂಚದಲ್ಲಿ ಅತ್ಯಂತ ಖುಷಿಯಾಗಿರೋದು ಯಾರು ಅಂದ್ರೆ ಅದು ನೀವು, ನಿಮ್ ಸಂಸಾರ. ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನನಗೇನು ಅನ್ನಿಸ್ತು ಗೊತ್ತಾ? ನನಗೂ ನಿಮ್ಮಾಗೆ ಒಂದು ಪುಟ್ಟ ಸಂಸಾರ ಆಗಬೇಕು, ನಾನು ಅದರಲ್ಲಿ ನೆಮ್ಮದಿಯಾಗಿ ಬದುಕಬೇಕು. ಅದಕ್ಕೆ ನನ್ನ ತಪ್ಪನ್ನ ನಾನೇ ಒಪ್ಕೊಂಡಿದ್ದೀನಿ. ಅವ್ರು ನನಗೆ ಯಾವ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ಅದನ್ನು ಅನುಭವಿಸಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿನ್ನ ಸ್ನೇಹಕ್ಕೋಸ್ಕರ ಮತ್ತೆ ವಾಪಸ್ ಬರ್ತೀನಿ. ಶಿವು, ಹೆದರ್ಕೋಬೇಡ. ಪೊಲೀಸ್ನವರು ನನ್ನನ್ನೇನೂ ಮಾಡಲ್ಲ. ಆದರೆ ನಿನ್ನ ದೃಷ್ಟಿಯಲ್ಲಿ ಕೆಟ್ಟವನಾಗಿ ನಾನು ಒಂದು ಕ್ಷಣ ಕೂಡ ಇರೋದಕ್ಕೆ ಇಷ್ಟಪಡಲ್ಲ. ಈ ಜೀವನದಲ್ಲಿ ನಾನು ಹಣ ಸಂಪಾದನೆ ಮಾಡಿರ್ಬೋದು, ಆದರೆ ಸಂಬಂಧನ ಸಂಪಾದನೆ ಮಾಡಿರೋದು ನೀವುಗಳು. ಇವತ್ತು ನಾನು ಬದಲಾಗೋದಿಕ್ಕೆ ಕಾರಣ ಶಿವು, ನೀನು, ನಿಮ್ಮ ಮನೆಯವರು. ಥ್ಯಾಂಕ್ ಯು ಸೋ ಮಚ್. ನಾನಿನ್ನು ಹೊರಡ್ತೀನಿ. ಎಲ್ಗೋ ಹೊಡ್ತೀಯಾ? ಓಡ್ತಾರೆ ಇದ್ರ ಸುಮ್ಮನೆ. ಇನ್ಸ್ಪೆಕ್ಟರ್, ಇವ್ನು ಯಾವಾಗ ಹೀಗೆ ಮೆಂಟ್ಲು, ಹುಚ್ಚ, ಬಾಯಿ ಬಂದಕ್ಕೆಲ್ಲ ಮಾತಾಡ್ತಾ ಇರ್ತಾನೆ. ಇವನು ಇಷ್ಟೊತ್ತು ಹೇಳಿದ್ನಲ್ಲ ಎಲ್ಲ ಸುಳ್ಳು, ಚಿಕ್ಕ ವಯಸ್ಸಿನ ಬಲೆ ಸುಳ್ಳು ಹೇಳ್ತಾನೆ ಇವನು. ನನ್ನ ಬಗ್ಗೆ ಗೊತ್ತಲ್ಲ ಸರ್ ನಿಮಗೆ, ನಾನು ಶಿವಪ್ರಸಾದ್, ರಾಜ ಅಂಡರ್ವೇರ್ ಮತ್ತು ಬನಿಯನ್ಗಳು, ಇದನ್ನ ಹೊರಗೂ ಹಾಕೋಬಹುದು. ನಾನು ಗ್ಯಾರಂಟಿ ಕೊಡ್ತೀನಿ ಸರ್, ಇವನು ತುಂಬಾ ಒಳ್ಳೆಯವನು ಸರ್, ಸಿಕ್ಕಾಪಟ್ಟೆ ಒಳ್ಳೆಯವನು ಸರ್. ಸರ್ ಅಕಸ್ಮಾತ್ ಅವ್ನು ಏನಾದ್ರು ತಪ್ಪು ಮಾಡಿದ್ರು ಇನ್ ಮುಂದೆ ಮಾಡಲ್ಲ ಸರ್. ಬಿಟ್ಬಿಡಿ ಸರ್. ಸರ್ ನಿಮ್ ಕೈ ಮುಗಿತೀನಿ ಸರ್. ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಬಿಟ್ಬಿಡಿ ಪ್ಲೀಸ್ ಸರ್. ಸರ್ ಪ್ಲೀಸ್ ಬಿಟ್ಬಿಡಿ ಸರ್. ಶಿವು, ಏನೋ ಮಾಡ್ತಾ ಇದೀಯಾ? ನೀನೆಲ್ಲೂ ಹೋಗ್ಬಾರ್ದು ಅಷ್ಟೇ ಪ್ಲೀಸ್. ನಾನೇನೇ ಹೇಳಿದ್ರು, ನೀನೇನೇ ಹೇಳಿದ್ರು, ಸತ್ಯ ಒಂದಲ್ಲ ಒಂದು ದಿವಸ ಆಚೆ ಬರಲೇಬೇಕಲ್ವಾ? ತಪ್ಪನ್ನ ನಾನೇ ಒಪ್ಕೊಂಡು ಸರೆಂಡರ್ ಆಗ್ತಿರೋದ್ರಿಂದ ಶಿಕ್ಷೆ ಸ್ವಲ್ಪ ಕಮ್ಮಿ ಆಗ್ಬೋದು. ಆದಷ್ಟು ಬೇಗ ಮುಗಿಸ್ಕೊಂಡು ವಾಪಸ್ ಬರ್ತೇನೆ. ಪ್ಲೀಸ್ ಇನ್ಸ್ಪೆಕ್ಟರ್. ಶಿವ, ಅವತ್ತು ನಾನು ಬರುವಾಗ ನಿಮ್ಗೆಲ್ಲ ಗಿಫ್ಟ್ ತಂದಿದ್ನಲ್ಲ, ಅದೆಲ್ಲ ಅನ್ಯಾಯ ದುಡ್ಡಿಂದ ತಂದಿರೋ ಗಿಫ್ಟ್ ಅಲ್ಲ, ಕಷ್ಟಪಟ್ಟು ದುಡ್ದು ತಂದಿರೋ ಗಿಫ್ಟ್. ಪ್ಲೀಸ್ ನನ್ನನ್ನು ನಂಬು. ಶಿವು ಅಳ್ಬೇಡ ಕಡು. ಭಗವಂತ, ಯಾಕೆ ಭಗವಂತ ಹೀಗೆಲ್ಲ ಆಯಿತು? ನನ್ನ ಅಂತರಾತ್ಮ ಹೇಳಿ ಸ್ಟೇಷನ್ಗೆ ಹೋಗಿ ಸತ್ಯ ಹೇಳು ಅಂತ. ಆದರೆ ಸ್ನೇಹನ ಉಳಿಸ್ಕೊಳ್ಳೋದಕ್ಕೆ ನಾನೇನು ಹೇಳಿದೆ
ಹಾಗೆ ಬಂದ್ಬಿಟ್ಟೆ. ಇಷ್ಟೆಲ್ಲ ಆದರೂ ಕಡೆಗೂ ನನ್ನ ಸ್ನೇಹಿತನ ನನ್ನ ಕೈಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ಹೀಗೆಲ್ಲ ಆಯಿತು ಭಗವಂತ? ಇನ್ನು ಆಟನೇ ನನಗೆ ಅರ್ಥ ಆಗ್ತಾ ಇಲ್ಲ. ಶಿವಪ್ರಸಾದ್, ಆಟ ಅರ್ಥ ಆಗಬೇಕು ಅಂದ್ರೆ ಮೊದಲು ಆಟದ ನಿಯಮಗಳನ್ನ ತಿಳ್ಕೋಬೇಕು. ಆಟದಲ್ಲಿ ಒಬ್ಬ ಆಟಗಾರ ತಪ್ಪು ಮಾಡ್ದ ಅಂದ್ರೆ ಇನ್ನೊಬ್ಬ ಆಟಗಾರನು ತಪ್ಪು ಮಾಡಬೇಕು ಅಂತೇನಿಲ್ಲ. ಅರ್ಥ ಆಗಲಿಲ್ಲ ಭಗವಂತ. ನೀನು ನಿನ್ನ ಅಂತರಾತ್ಮದ ಮಾತು ಕೇಳಲಿಲ್ಲ ಶಿವಪ್ರಸಾದ್. ಆದ್ರೆ ನಿನ್ನ ಸ್ನೇಹಿತ ತಪ್ಪು ಮಾಡಲಿಲ್ಲ. ಅವನು ಅವನ ಅಂತರಾತ್ಮದ ಮಾತನ್ನ ಕೇಳಿದೆ. ಅವನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅಂತ ತಾನಾಗೆ ಶರಣಾದ. ತಪ್ಪು ಯಾರು ಮಾಡಿದ್ರು ತಪ್ಪೇ ಶಿವಪ್ರಸಾದ್. ಅದನ್ನ ತಪ್ಪು ಅಂತ ಹೇಳೋಕೆ ಋಣ, ಸಂಬಂಧ, ಸ್ನೇಹ, ಪ್ರೀತಿ, ವಿಶ್ವಾಸ ಇದ್ಯಾವುದು ಅಡ್ಡ ಬರಬಾರ್ದು. ತಪ್ಪಾಗಿದೆ ಅಂತ ಗೊತ್ತಾದ ಮೇಲೂ ತಪ್ಪನ್ನ ತಿದ್ಕೊಳ್ಳೋಕೆ ಅವಕಾಶ ಕೊಡೋ ಸಲುವಾಗಿ ತಪ್ಪು ಅಂತ ಹೇಳದೆ ಹೋದ್ರೆ ಆ ತಪ್ಪಿನಲ್ಲಿ ನೀವು ಪಾಲ್ದಾರರಾಗಿರ್ತೀರ. ಕ್ಷಮಿಸು ಭಗವಂತ. ನನ್ನ ಅಂತರಾತ್ಮ ಹೇಳ್ದ ಹಾಗೆ ಕೇಳಿದೆ, ನಾನು ತಪ್ಪು ಮಾಡ್ಬಿಟ್ಟೆ. ನಾನು ನಿನ್ನೊಳಗಿದ್ದೀನಿ ಅಂದಮೇಲೆ ನಿನ್ನ ಸ್ನೇಹಿತನಲ್ಲೂ ಇದ್ದೇ ಇರ್ತೀನಿ ಶಿವಪ್ರಸಾದ್. ನಾನು ಪುಣ್ಯದಲ್ಲಿದ್ರೆ ಪಾಪದಲ್ಲೂ ಇರ್ತೀನಿ. ನಾನು ಸತ್ಯದಲ್ಲಿದ್ರೆ ಸುಳ್ಳಿನಲ್ಲೂ ಇರ್ತೀನಿ. ಯಾಕೆ ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ ಎಲ್ಲದರಲ್ಲೂ ನಾನೇ ಇರ್ತೀನಿ. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಏ ಬಾಬು, ಏ ಬಾಬು ಅಲ್ಲಪ್ಪನೆ, ಎಂ ಬಾಬು, ಮಲೇಷ್ಯಾ ಬಾಬು, ಮಾಲೂರು ಬಾಬು. ಆ ಬಾಬೆ ಸೇಲ್ಸ್ದು ಏಪ್ರಿಲ್ ಫೈಲ್ ಕೊಡು. ಏಪ್ರಿಲ್ದು ಸೇಲ್ಸ್ ಫೈಲ್ ಕೊಡು. ಶಿವ ಸರ್, ಆಫೀಸ್ ಗ್ರೂಪಲ್ಲಿ ಬಂದಿರೋ ವಿಡಿಯೋ ನೋಡಿದ್ರಾ? ಅಫಿಷಿಯಲ್ ಗ್ರೂಪ್ ಕೊಡಲ್ಲ, ಅನ್ಅಫಿಷಿಯಲ್ ಗ್ರೂಪ್ ಕೊಡಲ್ಲ. ವಿಡಿಯೋ ಬಂದಿದೆ ಅಂದ್ರೆ ಅನ್ಅಫಿಷಿಯಲ್ ಗ್ರೂಪ್ ಅಲ್ಲಿ ತಾನೇ ಬಂದಿರುತ್ತೆ. ಇಲ್ಲ ಮಾರ್ಗವ್ರೆ, ಈಗ ನೋಡ್ತೀನಿ. ಸರ್ ಟೀ ಸರ್, ಈ ಹುಡುಗಿನ ಎಲ್ಲೋ ನೋಡಿದ್ದೀನಿ ಸರ್. ಸರ್ ನಮ್ಮ ಸೇಲ್ಸ್ ಡಿಪಾರ್ಟ್ಮೆಂಟ್ ರಾಮಸ್ವಾಮಿ ಇಲ್ವಾ ಸರ್? ಅವ್ರ ಮಗಳು ಸರ್ ನಮ್ಮ ಮನೆ ಗ್ರೂಪ್ ರೋಲ್ಸಕ್ಕೂ ಬಂದಿದ್ಲು. ಅಯ್ಯಯ್ಯೋ, ಮೊನ್ನೆ ತಾನೇ PUC ಮುಗಿಸಿದ್ಲು, ಆಗ್ಲೇ MMS ಗಳಾಗ್ಬಿಟ್ಲಾ? ಬಾಬು, ಆ ಹುಡುಗಿನ ಬೇಕಂತ ಮಾಡಿರ್ತಾಳ. ಅವಳವಳ ಬಾಯ್ ಫ್ರೆಂಡ್ ಜೊತೆ ಇರುವಾಗ ಬಹುಶಃ ಯಾರೋ ಆಗದೆ ಇರೋರೇ ವಿಡಿಯೋ ಮಾಡಿರಬೇಕು. ಏನೇ ಆದರೂ ಇದು ತಪ್ಪಲ್ವಾ ಮಾರ್ಗವ್ರೆ? ಪಾಪ ಈ ವಿಡಿಯೋ ನೋಡಿ ರಾಮಸ್ವಾಮಿ ಮನಸ್ಸಿಗೆ ಎಷ್ಟು ನೋವಾಗಿರಲ್ಲ. ಅಲ್ಲ, ಈ ಹುಡುಗಿಗಾದ್ರೂ ಬುದ್ಧಿ ಬೇಡ? ಬೇಕಾಗಿತ್ತ ಈ ವಯಸ್ಸಲ್ಲಿ ಇವೆಲ್ಲ? ಈ ವಯಸ್ಸಿಗೆ ತಕ್ಕಂಗೆ ಬದುಕೋದು ಯಾವುದೋ ಕಾಲಕ್ಕೆ ಹೊಂಟೋಯ್ತು ಸರ್. ಈಗಿನ ಕಾಲದ ಮಕ್ಕಳು ಯಾಕೆ ಹೇಳ್ತೀರಾ ಸರ್? ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಆಳು ಮೂಳು ಅನ್ಕೊಂಡು ಅದರೊಳಗೆ ಬಣ್ಣದ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡ್ಕೊಂಡು ಫಾಲೋವರ್ಸ್ಗಳ ಜೊತೆ ಚಾಟ್ ಮಾಡ್ತಾ ಇರ್ತಾರೆ ಸರ್. ಹೂನಪ್ಪ, ಈಗಿನ ಕಾಲದ ಮಕ್ಕಳು ಸಿಕ್ಕಾಪಟ್ಟೆ ಫಾಸ್ಟ್ ಇದಾವಪ್ಪ. ಇರ್ಬೋದು, ಆದರೆ ನನ್ನ ಮಕ್ಕಳು ಹಾಗಲ್ಲ. ಅವ್ರಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದೀನಿ. ನೀನು ಒಳ್ಳೆ ಬುದ್ಧಿ ಸಂಸ್ಕಾರ ಕಲಿಸ್ಬಿಟ್ರೆ ಸಾಕ? ಅಕ್ಕಪಕ್ಕದ ಮನೆಯವರು ಹಾಗೆ ಇರ್ಬೇಕಲ್ವಾ? ಹ್ಞೂ ಸರ್, ಈಗಿನ ಕಾಲದ ಮಕ್ಕಳನ್ನ ಸಾಕೋದು ಹೆಂಗೆ ಅಂದ್ರೆ ಗಾಡಿನ ಮೀನ್ ರೋಡಲ್ಲಿ ಓಡಿಸ್ದಂಗೆ. ನಾವು ಹೋಗೋರು ಕರೆಕ್ಟಾಗಿ ಹೋಯ್ತಾ ಇದ್ರು, ಎದುರುಗಡೆ ಬರೋರು ತಂದು ದಿಕ್ಕಿ ಇಕ್ದ ಅಂತಂದ್ರೆ ಸೀದಾ ಬಿದ್ರ ಮೋಟ್ರೆ. ಅದಕ್ಕೆ ಹೇಳೋದು ಸರ್, ನಮ್ಮ ಮನೆ ಮಕ್ಕಳಿಗಿಂತ ಅಕ್ಕಪಕ್ಕದವ್ರ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ಅಂತ. ಇಷ್ಕ್, ಕಾದಲ್, ಪ್ರೀತಿ ಬಗ್ಗೆ ಗೊತ್ತೇನೋ ನಿನಗೆ? ಗೊತ್ತೋ? ಅದೇ ಉಪೇಂದ್ರ ಅವರು ಯಾವುದೋ ಮೂವಿ ಹೇಳ್ತಾರೆ ತಾನೆ. ಲೋ, ಯಾರೋ ಇವನು ಫಿಲಮ್ ಡೈಲಾಗ್ ಹೇಳ್ತಾವನೆ. ಲವ್ ಫೀಲಿಂಗ್ ಬಗ್ಗೆ ಕೇಳ್ತಿರೋದು? ಹೇ ಇಲ್ಲಪ್ಪ, ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ರೊಮ್ಯಾಂಟಿಕ್ ಸಾಂಗ್ ಬಂದ್ರೆ ಚಾನಲ್ ಚೇಂಜ್ ಮಾಡು ಅಂತಾರೆ. ಇನ್ನು ನಾನು ಲವ್ ಮಾಡಿದ್ರೆ ಅಷ್ಟೇ ನನ್ನ ಕತೆ. ಲೋ,
ಈ ವಯಸ್ಸಲ್ಲಿ ಲವ್ ಮಾಡ್ತೀಯ, ಇನ್ಯಾವಾಗ ಮಾಡ್ತೀಯಾ? ಏಯ್ ಇಲ್ಲಪ್ಪ, ಒಂದು ವೇಳೆ ಮಾಡ್ತೀನಿ ಅಂದರು ನಮಗೆಲ್ಲ ಯಾರು ಬೀಳ್ತಾರೋ. ಅದು ಅಲ್ಲದೆ ನನಗೆ ಬರೀ ಟ್ರೆಡಿಷ್ನಲ್ ಹುಡುಗಿರಂದ್ರೆ ಇಷ್ಟ. ಲೋ, ನಿಮ್ಮ ಏರಿಯಾದಲ್ಲಿ ಇದ್ದಾಳಲ್ಲೋ ಆ ಚಡ್ಡಿ ಮಾರೋ ಶಿವಪ್ರಸಾದ್ ಮಗಳು. ಅವಳ ಹೆಸರು ಪ್ರಣೀತಾ. ಅವಳಂತೂ ಯಾರನ್ನೂ ತಲೆ ಎತ್ತಿ ನೋಡಲ್ಲ. ಅವಳಂತೂ ನಿಂಗೆ ಪಕ್ಕ ಸೂಟ್ ಆಗ್ತಾಳೆ. ಲೋ, ಅವಳು ನನಗೆ ಬರೀ ಫ್ರೆಂಡ್ ಥರ ಕೊಂಡ್ರು. ಲೋ ಚೈಲ್ಡು, ಮದುವೆ ಕಾರ್ಡಲ್ಲಿ ಬಂಧು ಮಿತ್ರರು ಅಂತ ಯಾಕೆ ಬರ್ದಿರ್ತಾರೆ ಗೊತ್ತಾ? ಮಿತ್ರರೇ ಬಂಧು ಆಗ್ಬೇಕು ಅಂತ. ಹೌದಾ? ಸುಮ್ಮನೆ ಪ್ರಿಂಟ್ ಹಾಕ್ಸ್ತಾರಾ? ನಮ್ಮ ಮಾತು ಕೇಳು, ಅವ್ರಿಗೆ ಒಳ್ಳೆ ಹುಡುಗಿ, ನಿಮ್ಗೆ ಒಳ್ಳೆ ಜೋಡಿ. ಹ್ಞೂ ಮಗ, ಒಪ್ಕೋ. ಲೋ, ನೀವೆಲ್ಲ ಹೇಳಿದ್ಮೇಲೆ ಹೆಂಗೂ ಒಂಥರ ಯಾಕೋ ಫೀಲ್ ಆಗ್ತಿದೆ ಕಣ್ರು. ಇದೇ ಲವ್ ಮಗ. ಆದ್ರೆ ಅವಳು ಲವ್ ಮಾಡಕ್ಕೆ ಒಂದೇ ಒಂದು ಪ್ರಾಬ್ಲಮ್. ಅವಳಿಗೆ ಕಾಲ್ ಮಾಡೋಕ್ಕೆ, ಮೆಸೇಜ್ ಮಾಡೋಕ್ಕೆ ಅವಳ ಹತ್ರ ಮೊಬೈಲೇ ಇಲ್ವಲ್ಲೋ. ಇಂಥ ಹುಡ್ಗಿನ ಪಟಾಯಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಮಗ. ನೀನು ಬಿಡ್ಬೇಡ, ಟ್ರೈ ಮಾಡೋ ಮಗ. ಅಲ್ಲಿ ನೋಡು, ನಿಮ್ಮ ಹುಡುಗಿ ಬರ್ತಾವಳೆ. ಲೋ, ಏನ್ರು ನೀವು ಲವ್ ಗಿವ್ ಅಂತ ಏನೇನೋ ಹೇಳಿದ್ರಲ್ಲೋ. ಅವಳು ನೋಡಿದ್ರೆ ನನ್ನ ಕಡೆ ತಿರ್ಗೋ ನೋಡಿಲ್ವಲ್ಲೋ. ಟೆನ್ಷನ್ ಆಗ್ಬೇಡ ಮಗ. ಇಂಥ ಹುಡ್ಗಿನ ಪಟಾಯಿಸ್ಕೋಬೇಕಂದ್ರೆ ಮೊದಲು ಅವ್ರ ಅಮ್ಮನ ಪಟಾಯಿಸ್ಕೋಬೇಕು. ಲವ್, ಏನು ಹೇಳ್ತಿದ್ಯಾ? ನಾನು ಹೇಳಿದ ಹಂಗಲ್ಲ ಕಣೋ. ಮೊದಲು ನೀನು ಅವ್ರ ಅಮ್ಮಂಗೆ ಇಷ್ಟ ಆಗಬೇಕು, ಅವ್ರ ಅಮ್ಮನ ನಂಬಿಕೆ ಗಳಿಸ್ಕೋಬೇಕು. ಅವಾಗ ಅವಳಾಗಿ ಬೀಳ್ತಾಳೆ. ಹೌದಾ? ಹೌದು ಮಗ. ಹೋಗ್ತೀನಿ. ಫಸ್ಟು ಅವ್ರ ಮನೆಯವ್ರ ನಂಬಿಕೆ ಗಳಿಸ್ತೀನಿ. ನೆಕ್ಸ್ಟು ಪ್ರಣೀತನ ಪ್ರೀತಿ ಗಳಿಸ್ತೀನಿ. ಛೇ, ಏನು ಕಾಲ ಬಂತಪ್ಪ. ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ಹುಡುಗಿರ್ನ ಕಣ್ಣೆತ್ ಸಹ ನೋಡ್ತಾ ಇರಲಿಲ್ಲ. ಯಾರಾದರೂ ಹುಡುಗ ಒಂದು ಹುಡುಗಿ ಜೊತೆ ಮಾತಾಡಿದ್ರೆ ಅವ್ನು 100% ಫೇಲ್ ಆಗ್ತಾನೆ ಅಂತ ನಾವೇ ಮಾತಾಡ್ಕೋತಾ ಇದ್ವಿ. ಈಗಿನ ಕಾಲದವ್ರಿಗೆ ಅದು ಏನಾಗಿದೆಯೋ ಏನೋ ಅಲ್ಲ, ಲವ್ ಮಾಡಿ ಓಡಿಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭನ? ಹೀಗಾದ್ರೆ ಪಾಪ ಹೆಣ್ಣತ್ತವ್ರು ಏನ್ ಮಾಡ್ಬೇಕು? ಇದಕ್ಕೆಲ್ಲ ಅಂತ್ಯನೇ ಇಲ್ವಾ ಭಗವಂತ? ಶಿವಪ್ರಸಾದ್, ಭಗವಂತ ಹೇಗಿದೆಯಾ ಭಗವಂತ? ನಾನ್ ಚೆನ್ನಾಗೇ ಇದ್ದೀನಿ. ನೀನು ಯಾವುದೋ ಚಿಂತೆಯಲ್ಲಿದ್ದಂಗೆ ಕಾಣ್ತಿದೆ. ಮನೇಲಿ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಚಿಂತೆ ಇಲ್ಲದೆ ಇರುತ್ತಾ? ಶಿವಪ್ರಸಾದ್, ಚಿಂತೆ ಬೇಡದ ಸಮಸ್ಯೆಗಳಿಗೆ ಗೊಬ್ಬರ ಇದ್ದ ಹಾಗೆ. ನೀನ್ ಚಿಂತೆ ಮಾಡಿದಷ್ಟು ಸಮಸ್ಯೆ ಅನ್ನೋ ಕಳೆ ಬೆಳೆಯುತ್ತೆ ಹೊರತು ಪರಿಹಾರ ಅನ್ನೋ ಬೆಳೆ ಬೆಳೆಯಲ್ಲ. ಅಯ್ಯೋ ಭಗವಂತ, ನಾನು ಹೇಳ್ತಾ ಇರೋದೇ ನಿನಗೆ ಅರ್ಥ ಆಗ್ತಾ ಇಲ್ಲ. ನಾನು ನೋಡಿದ ವಿಡಿಯೋನ ನೀನು ನೋಡಿದ್ರೆ ನಿನಗೆ ಗೊತ್ತಾಗಿರೋದು. ಪಾಪ ಆ ಹುಡುಗಿ ಅವ್ರ ಅಪ್ಪ ಅಮ್ಮನಿಗೆ ಎಷ್ಟು ಅವಮಾನ ಆಗಿರ್ಬೇಡ. ನಿನಗಿದೆಲ್ಲ ಹೇಗೆ ಗೊತ್ತಾಗುತ್ತೆ? ನಿನಗ ಗಣೇಶ ಸುಬ್ರಹ್ಮಣ್ಯ ಎಲ್ಲಾದರೂ ಹೋಗಿದ್ರೆ ಠಕ ಠಕ ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ನಮಗ ಭಾಗ್ಯ ಇಲ್ವಲ್ಲ. ಪ್ರಣಿ ಮನೆಯಿಂದ ಹೊರಗಡೆ ಹೋದರೆ ಸಾಕು, ಅವಳು ಹುಷಾರಾಗಿ ಹೋಗ್ತಿದ್ದಾಳ, ಅವಳು ಹೋಗ್ತಾ ಇರೋ ದಾರಿಲಿ ಏನಾದರೂ ಸಮಸ್ಯೆ ಆಯ್ತಾ, ಯಾರಾದರೂ ಅವಳಿಗೆ ತೊಂದರೆ ಮಾಡಿದ್ರ, ಅವಳು ಸೇಫ್ ಆಗಿ ಮನೆಗೆ ಬರ್ತಾಳ ಬರಲ್ವಾ ಅಂತ ಹೀಗೆ 1000 ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಅಲ್ಲ ಭಗವಂತ, ಈ ಹುಡುಗರಿಗೆ ನೀನು ಯಾಕೆ ಒಳ್ಳೆ ಬುದ್ಧಿ ಕೊಡಲ್ಲ? ನೀನು, ನಿನ್ನ ತಂದೆ, ನಿನ್ನ ಮಗ ಇವ್ರಿಗೆಲ್ಲ ಒಳ್ಳೆ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ಯಾ? ಅಯ್ಯೋ ಭಗವಂತ, ನನಗೆ ನಮ್ಮಪ್ಪ ನಮ್ಮಪ್ಪನಿಗೆ ಅವರಪ್ಪ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ. ನನ್ನ ಮಗನಿಗೂ ಹೇಳ್ಕೊಟ್ಟಿದ್ದೀನಿ. ನಾನು ಎಲ್ಲ ಹುಡುಗರ ಬಗ್ಗೆನೂ ಹೇಳ್ತಾ ಇಲ್ಲ. ಈ ರೋಡಲ್ಲಿ ರೋಮಿಯೋಗಳ ಥರ ಅಲ್ಕೊಂಡು ಬಿದ್ದಿರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಂಥ ರೋಮಿಯೋಗಳು ರೋಡ್ಗೊಬ್ರಿದ್ರೆ ಸಾಕು, ಹೆತ್ತೋರ್ ನಿದ್ರೆಗೆ ಬೆಂಕಿ ಬಿತ್ತು ಅಂತಾನೆ ಅರ್ಥ. ಶಿವಪ್ರಸಾದ್, ಹಿಂದೆ ಏನಾಗಿತ್ತು ಅದಕ್ಕೆ ನೀನ್ ಕಾರಣ ಅಲ್ಲ. ಈಗ ಏನಾಗ್ತಿದ್ಯೋ ಅದನ್ನ ನೀನ್ ಮಾಡ್ತಿರೋದಲ್ಲ. ಮುಂದೇನಾಗ್ಬೇಕು ಅದನ್ನ ನೀನ್ ತಡೆಯೋಕ್ಕೂ ಆಗಲ್ಲ. ಮತ್ತೀಗ ನಾನು ಏನ್ ಮಾಡ್ಲಿ ಭಗವಂತ? ಚಿಂತೆ ಮಾಡೋದನ್ನ ಬಿಟ್ಟು ನಿನ್ ಮಗಳಿಗೆ ಒಬ್ಬ ಒಳ್ಳೆ ಗಣಿತ ಟೀಚರ್ನ ಹುಡುಕು. ಗಣಿತ ಟೀಚರ? ಯು ಮೀನ್ ಮ್ಯಾಥ್ಸ್ ಟೀಚರ್? ಆಹಾ, ಗಿರಿ ಹೇಳ್ತಾನೆ ಇದ್ಲು, ನಿಮ್ಮ ಮಗಳು ಪ್ರಣಿ ನಿಮ್ಮ ಥರನೇ ಮ್ಯಾಥ್ಸಲ್ಲಿ ವೀಕು, ಒಂದು ಒಳ್ಳೆ ಮ್ಯಾಥ್ಸ್ ಟೀಚರ್ನ ಹುಡುಕಿ ಅಂತ. ಆ ವಿಷಯನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಒಳ್ಳೇದಾಯ್ತು ಜ್ಞಾಪಿಸಿದ್ದು. ಹುಡುಕ್ತೀನಿ, ಒಳ್ಳೆ ಮ್ಯಾಥ್ಸ್ ಟೀಚರ್ನೇ ಹುಡುಕ್ತೀನಿ. ಆದರೆ ನಮ್ಮ ಏರಿಯಾದಲ್ಲಿ ಒಳ್ಳೆ ಮ್ಯಾಥ್ಸ್ ಟೀಚರ್ ಯಾರು?